ಸ್ವಾಮೀಜಿ ಚಲೋ ಇದ್ದವ್ರಿಗೆ ತ್ರಾಸ ಯಾಕಿರ್ತದೆ? ನಿಮ್ದೆಲ್ಲ ಪ್ರಶ್ನೆ. ಚಲೋ ಮಾಡೋರಿಗೆ ಯಾಕೆ ತ್ರಾಸ ಆಗ್ತದೆ? ಒಬ್ಬಕ್ಕೆ ಕುಂತಿ, ಇನ್ನೊಬ್ಬಕ್ಕೆ ಗಾಂಧಾರಿ. ಕುಂತಿಗೆ 5 ಮಕ್ಕಳಿದ್ದು, ಗಾಂಧಾರಿಗೆ 101 ಇದ್ದು. ಆದರೆ 5 ಮಕ್ಕಳಿದ್ದರೂ ಸಹಿತ ಆ ತಾಯಿ ಒಬ್ರು ಕಳ್ತನ ಮಾಡಬೇಡ್ರಿ, ಒಬ್ರು ಸುಳ್ತನ ಮಾಡಬೇಡ್ರಿ, ಅನ್ಯಾಯ ಮಾಡಬೇಡ್ರಿ, ಬಡದು ಕಸ್ಕೋಬೇಡ್ರಿ, ಸೊಕ್ಕಲೆ ಬದುಕಬೇಡ್ರಿ, ಅಹಂಕಾರದಿಂದ ಇರಬೇಡ್ರಿ, ಇನ್ನೊಬ್ರು ಕೆಡಿಸಬೇಡ್ರಿ, ದಾನ ಮಾಡಿರಿ, ಧರ್ಮ ಮಾಡಿರಿ, ಬಿದ್ದವ್ರನ್ನ ಎತ್ತರಿ, ಕಷ್ಟದಲ್ಲಿದ್ದವ್ರು ಬೆನ್ನಿಂದ ನಿಲ್ರಿ, ಕೈಯ ಬಾಯ ಮನಸ್ಸು ಚಲೋ ಇಟ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡ್ರಿ ಅಂತ ಒಬ್ಬಕ್ಕೆ ತಾಯಿ ಕಲಿಸಿಳು. 12 ವರ್ಷ 2 ಸಲ ಹಾಕಿ ವನವಾಸ ಆಯ್ತು. ಅದರ ಕಡೆ ಕುಂತಿ ಮಕ್ಕಳ ಗೆದ್ದು ಧರ್ಮರಾಜ ಸಿಂಹಾಸನ ಮೇಲೆ ಕುಂತ. ಗಾಂಧಾರಿಗೆ ನೆಗೆನಿಗೆ 101 ಮಕ್ಕಳಿದ್ದು, ಒಂದು ಉಳಿಲಿಲ್ಲ. 16 ಲಕ್ಷ ಸೇನಾ ಇತ್ತು, ಎಲ್ಲ ರಾಜರು ಇವ್ರ ಕಡೆನೇ ಇದ್ದರು. ಅದರ ಕುಂತಿ ಮಕ್ಕಳ ಕಡೆ ಧರ್ಮ ರಕ್ಷಣೆಗಾಗಿ ಒಬ್ಬ ಕೃಷ್ಣ ಪರಮಾತ್ಮ ನಿಮ್ಮಂಥವ್ರು ಚಲೋ 4 ಮಂದಿ ಬಿಟ್ಟರೆ ಇಲ್ಲ, ದೊಡ್ಡ ದೊಡ್ಡವ್ರ ಶೂರರೆಲ್ಲ, ಧೀರರೆಲ್ಲ, 16 ಲಕ್ಷ ಸೇನೆ, 100 ರಾಜರು ಸಹಾಯ ಮಾಡಕ್ಕೆ ಬಂದಿದ್ದರು, ಅಧರ್ಮದ ಸಹಾಯ ಮಾಡಕ್ಕೆ ಬಂದಿದ್ದರು. ಬೆಂಕಿಯಾಗ ಒನಾದು ಹಸಿದು ಕೂಡಿ ಅಡ್ಡು ಸುಟ್ಟು ತಂದಂಗೆ 16 ಲಕ್ಷ ಸೇನೆ, 101 ಮಕ್ಕಳು, ಎಲ್ಲರೂ ನೆಲ ಸಮಾನಾಗಿ ರಕ್ತದ ನದಿ ಹರಿತೋ. 5 ಮಕ್ಕಳಿದ್ರು ಕೂಡ ಈ ಮಕ್ಕಳು ಯಾಕೆ ಉಳಿದ್ರಿ? ಧರ್ಮದ ನೀತಿಯಿಂದ ಬಾಳೆ ಬದುಕುವಂಥದನ್ನು ಕಲಿಸುವಂಥ ತಾಯಿ ಸಂಸ್ಕಾರ. ಮೊದಲನೇ ಪಾಠಶಾಲೆ ಯಾವುದ್ರಿ? ಮನೆ. ಮೊದಲನೇ ಗುರು ಯಾರು? ತಾಯಿ. ನಮ್ಮ ಮಕ್ಕಳೆಲ್ಲ ಕೈಯಾಗ ಮೊಬೈಲ್ ಹಿಡ್ಕೊಂಡು ಯಾರೂ ಮಾತು ಕೇಳುವಲ್ಲ, ಒಂದು ಮನೆ ಶೆಟೆತಾವ ಯಾಕೆ ಓದುತ್ತೇನ್ರಿ? ಹೇಳ್ರವ, ಅವು ಇಟ್ಟಿಟ್ಟದಾವ 7ನೇಂತೆ 8ನೇಂತೆ ಒಟ್ಟು ಏನಾದ್ರು ಪುಸ್ ಯಾಕೆ ಮಾಡತ್ತಾವ ಓದತ್ತೇನ್ರಿ? ಅವನ ಸಂಸ್ಕಾರ ಕಡಿಮೆ ಐತಿ. ದೇವ್ರ ಜಗಲಿ ಮ್ಯಾಗ ಲಕ್ಷ್ಯ ಇಲ್ಲ. ನಮ್ಮ ಅಜ್ಜಿಗಳೆಲ್ಲ ಹಿರಿಯರೆಲ್ಲ ರಾಮಾಯಣ ಮಹಾಭಾರತ ನೀತಿ ಕಥೆ ಹೇಳ್ತೀರ, ಅವ್ರು ಹೋಗಿಬಿಟ್ರು. ಮೊದಲನೇ ಮನೆಯೇ ಪಾಠಶಾಲೆ. ಮೊದಲನೇ ಗುರು ಹಡದಂಥ ತಾಯಿ ಒಬ್ಬಕ್ಕೆ ಕುಂತಿ ನೀತಿ ನ್ಯಾಯ ಧರ್ಮದಿಂದ ಬಾಳೆ ಬದುಕ್ರೆ ಅಂತ ಕಲಿಸರು. ಅವರು ಧರ್ಮ ರಕ್ಷಣೆಗಾಗಿ ಒಬ್ಬ ಗುರು ಹಾಗೆ ಕೃಷ್ಣ ಭಗವಂತ ದೇವರು ಬೆನ್ನಿಂದ ಬಂದ ನಿತ್ತ. ಮುತ್ತಿನಂಥ 5 ಮಕ್ಕಳಿದ್ದರು ಸಹಿತ ಧರ್ಮ ಹಸ್ತಿನಾಪುರ ಸಿಂಹಾಸನ ಮೇಲೆ ರಾಜ ಧರ್ಮ ಕುಂತ ಎಷ್ಟೋ ವರ್ಷ ಸಮಾಜಕ್ಕಾಗಿ ಧರ್ಮದ ರಾಜ್ಯ ಮಾಡಿರುವಂಥ. ತಂಗಿನ ಕಳಸಾಗ ಬಂದಿದ್ದ ಗಾಂಧಾರಿ ತಮ್ಮ ಅನ್ನ, ಅವ ಯಾರು ಹೇಳ್ರಿ? ಶಕುನಿ. ಅವು ಇಟ್ಟಿಟ್ಟ ಸಣ್ಣಾಗಿದ್ದಾಗಿಂದ ನೀವು ಯಾರಿಗೂ ಮನೆ ಮಾಡ್ರಿ, ಯಾರಿಗೂ ಕೈ ಮುಗಿಬೇಡ್ರಿ, ರಾಜರ ಮಕ್ಕಳದ್ರಿ, ನಿಮಗೆ ಆಗಲಿ, ಅವು 5 ಅದಾವತ್ರ 5 ಬೆಳ್ಳ ಕಡ್ದಂಗೆ ಅವೆಲ್ಲ ಮುಗಿಸ್ರಿ, ಅಂದ್ರೆ ಸೊಕ್ಕಲೆ ಇರ್ರಿ, ಬಗ್ಗಬೇಡ್ರಿ, ಕೈ ಮುಗಿಬೇಡ್ರಿ, ಹಂಗಂತ ತಿಳ್ಕೊಂಡು ಸಣ್ಣ ಇರುವಂಥ 101 ಮಕ್ಕಳಿಗೆಲ್ಲ ಸ್ವಾರ್ಥ, ಅಹಂಕಾರ, ದ್ವೇಷ ಅನ್ನುವಂಥ ಕೆಟ್ಟ ವಿಷದ ನೀರು ಹನಿಸಿದ. ಗಾಂಧಾರಿ ಮಕ್ಕಳದೊಂದು ದೊಡ್ಡ ಬಳ್ಳಿ, 101 ಮಕ್ಕಳು ಬಳ್ಳಿತ್ತಲ್ಲ, ಆ ಬಳ್ಳಿ ಎಲ್ಲನೂ ಕೈ ಆತು. ಆ ಕಾಯಿಗಳೆಲ್ಲ ಕೈ ಆದವು. ಅದಕ್ಕೆ ಕಾರಣ ಶಕುನಿ ಅಂತಕ್ಕಂಥ ಒಬ್ಬ ಯಾವಾಗಲೂ ದ್ವೇಷದ ಕೆಟ್ಟ ಸಂಸ್ಕಾರ ನೀರು ಹಾಸೋದ್ರಿಂದ ಅಖಂಡವಾಗಿರ್ತಕ್ಕಂಥ ಒಂದು ಮನಿತನ ದ್ವೇಷದಲ್ಲಿ ನಡ್ಕೋತು. ಸಂಘ 2 ರೀ. ಶಕುನಿ ಮಾಮನ ಸಂಘ ಮಾಡಿದವರು ಗಾಂಧಾರಿ ಮಕ್ಕಳು. ತಾಯಿ ಸಂಸ್ಕಾರ ಕೃಷ್ಣ ಭಗವಂತನ ಸಾನ್ನಿಧ್ಯದಲ್ಲಿದ್ದವರು ಪಾಂಡವರು. ಕೊನೆಗೆ ವಿಜಯ ಕಷ್ಟ ಆದ್ರೆ ಆಯಿತು, ಆದರೆ ವಿಜಯ ಯಾರಿಗೆ ಆತಂದ್ರೆ ಪಾಂಡವರಿಗೆ ಆಯ್ತು. ಇನ್ನೊಂದು ಮಾತು ನಿಮಗೆ ಗೊತ್ತಿರಲಿ, ಸ್ವಾಮೀಜಿ ಚಲೋ ಇದ್ದವ್ರಿಗೆ ತ್ರಾಸ ಯಾಕಿರ್ತದೆ? ನಿಮ್ದೆಲ್ಲ ಪ್ರಶ್ನೆ. ಚಲೋ ಮಾಡೋರಿಗೆ ಯಾಕೆ ತ್ರಾಸ ಆಗ್ತದೆ? ನಿಮಗೆ ಇನ್ನೊಂದು ಮಾತು ಹೇಳಿ, ಮೈನ ಗಿಡಕ್ಕೆ ಕಲ್ಲು ಯಾಕೆ ಹೋಗ್ತಾರು? ಬೇವಿನ ಗಿಡಕ್ಕೆ ಕಲ್ಲು ಹೋಗೋದು ಯಾರು ನೋಡೇನು? ಮಾಯಿನ ಗಿಡಕ್ಕೆ ಯಾಕೆ ಹೋಗಿತಾರೆ? ಬೇವಿನ ಗಿಡಕ್ಕೆ ಯಾಕೆ ಹೋಗಂಗಿಲ್ಲ? ಮಾಯಿನ ಗಿಡ ಒಂದು ಕಲ್ಲು ಹೊಡೆಸ್ಕೊಂಡ್ರೆ ಏನು ಕೊಡ್ತದೆ? ಸಿಹಿಯಾದಂಥ ಹಣ್ಣು ಕೊಡ್ತದೆ. ಒಳ್ಳೆದರದ ಪರೀಕ್ಷೆ ಇರ್ತದೇನ, ಕೆಟ್ಟದ ಪರೀಕ್ಷೆ ಇರೋಂಗಿಲ್ಲ. ಬಂಗಾರ ಬೆಂಕಿಯಾಗ ಹಾಕಿ ಸುಟ್ಟು ನೋಡ್ತಾರೆ, ಗಟ್ಟೈತಿ ಇಲ್ಲ ಅಂತ ತಿಳ್ಕೊಂಡು ಕಟ್ಟಿಗೆ ಎಟ್ಟೋ ಸುಡ್ತಾರೆ, ಅವೇನು ಬಂಗಾರ ಆಗಂಗಿಲ್ಲ ಜೀವನದೊಳಗೆ. ದೂರ ದುರ್ಜನರ ಸಂಘ ಅದು ಭಂಗವಯ್ಯ. ಜೀವನದಲ್ಲಿ ಒಳ್ಳೆ ಕೆಟ್ಟದನ್ನು ನಾವು ಮಾಡೋಕ್ಕೆ ಹೋಗಬಾರ್ದು. ಜೀವನದಲ್ಲಿ ನಮ್ಮ ಸಮಾಜದೊಳಗೆ ಈಗೊಂದು 30-40 ವರ್ಷದೊಳಗೆ
ನಮ್ಮೆಲ್ಲ ಹೊಸ ಪೀಳಿಗೆ ಐತೆ ಎಲ್ಲ ಕೆಟ್ಟು ಹೋಯ್ತು. 10 ಹೆಜ್ಜೆಗೊಂದು ದಾಬೆ ಅದು. ಸುತ್ತಮುತ್ತ ಊರು ಸುತ್ತಮುತ್ತ ಕುಡಿ ಸಂಗತಿ ಬಂದರು. ಎಲ್ಲೋ ಮುಚ್ಚಿ ಮರ್ಯದಲ್ಲಿ ಯಾರೋ ಕುಡಿದು ಗಪ್ ಚುಪ್ ಇರ್ತಿದ್ರು. 8ನೇಂತೆ 10ನೇಂತೆ ಹೋಗುವಂಥ ಹುಡುಗರೆಲ್ಲ ಕುಡಿದು ಬಾಗಲಾಗಿ ಬೀಳಾಕತ್ತು. ಇವಾಗ ಹನುಮಪ್ಪನ ಗುಡಿಯಾಗೋ ಬ್ರಹ್ಮದೇವ್ರ ಗುಡಿಯಾಗ ಒಂದು ಮಂಗಳಾರತಿ ನಡೆದ್ರೆ ಒಂದು 10 ಮೋಟರ್ ಸೈಕಲ್ ನಿಲ್ಲಂಗಿಲ್ಲ. ಒಂದು ದಾಬೆ ಮುಂದೆ ದಿನ 200 ಮೋಟರ್ ಸೈಕಲ್ ನಿಲ್ತಾವ. ಭಾರ ಆದರೂ ಸಹಿತ ನಿಮ್ಮ ಮಕ್ಕಳು ನಿಮ್ಮ ಮನೆಗೆ ಬರಂಗಿಲ್ಲ. ಇದು ಯಾರ ಸಂಘ? ರೊಕ್ಕ ಹಾಳಾಯ್ತು, ಮರ್ಯಾದೆ ಹಾಳಾಯ್ತು, ಮನೆಯಿಂದ ಶಾಂತಿ ಹೋಯ್ತು. ನಿಮ್ಮ ವಂಶದ ದೀಪ ನಿಮ್ಮ ಮುಂದೆ ಹಾರಿ ಅವನ ಫೋಟೋಕ್ಕೆ ನೀವು ಹಾರ ಹಾಕಿ ಬಡ್ಕೊಂಡು ಅಳುವಂಥ ಪ್ರಸಂಗ ಬಂದಿಲ್ಲ? ಹೇಳನು ಎಟ್ಟು ಪುಡಿ ತಿನ್ನೋ ಹುಡುಗರಿಲ್ಲ, ಎಟ್ಟು ಕುಡುಕರಿಲ್ಲ. ದೇಶ ಕೆಡಬಾರ್ದು. ಒಂದು ಮನೆ ಚಂದ ಆದ್ರೆ ಓನ್ ಚಂದ ಆಗ್ತದೆ, ಓನ್ ಚಂದ್ರ ಆದ್ರೆ ಊರು ಆಗ್ತದೆ, ಅಲ್ಲಿಂದ ತಾಲೂಕು ಜಿಲ್ಲಾ ಆಗ್ತದೆ, ಅಖಂಡ ಭಾರತ ದೇಶ ಧರ್ಮೋಂತರ ರಾಷ್ಟ್ರ ಆಗ್ತದೆ.